ಹಾಯ್ ಗಾಯ್ಸ್, ದಿಸ್ ಇಸ್ ಅರ್ಜುನ್. ದಿಸ್ ಇಸ್ ಮೈ ಡೇ 32 ಬ್ಲಾಗ್. ನಾನು ಈ ಬ್ಲಾಗಲ್ಲಿ ನಿಮಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಜೂನಿಂದ ವಿಂಟರ್ ಆರ್ ಸ್ಟಾರ್ಟ್ ಆಗೈತೆ. ನಾನು ಅನ್ಕೋತೀನಿ ಎಲ್ಲರೂ ಅವತ್ತು ನನ್ನ ವಿಡಿಯೋ ನೋಡ್ಬಿಟ್ಟು ವಿಂಟರ್ ಆರ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿರ್ತೀರ ಅಂತ. ಯಾರ್ಯಾರು ಅಕ್ಸೆಪ್ಟ್ ಮಾಡಿಲ್ಲ ಈಗಲೇ ಹೋಗಿ ಅಕ್ಸೆಪ್ಟ್ ಮಾಡಿ, ಯಾಕಂದರೆ 90 ಡೇಸ್ ಚಾಲೆಂಜ್ ನೆಕ್ಸ್ಟು ನಾನು ನಿಮಗೆ ಕೊಡ್ತೀನಿ. ಅದನ್ನೇ ಅಕ್ಸೆಪ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಮತ್ತು ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಯೂತ್ಸ್ಗೂ ಆದಷ್ಟು ನಿಮ್ಮ ಸ್ಪಂಪ್ಸ್ನ ಸೇಫ್ ಮಾಡಿ. ಜಾಸ್ತಿ ಯಾರು ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಏನೇನೋ ನೋಡ್ಬಿಟ್ಟು ನಿಮ್ಮ ಸ್ಪಂಪ್ಸ್ನ ವೇಸ್ಟ್ ಮಾಡ್ಕೋಬೇಡಿ. ಯಾಕಂದರೆ ಸ್ಪಂಪ್ಸ್ಗಿರೋ ವ್ಯಾಲ್ಯೂ ಯಾವುದಕ್ಕೂ ಇಲ್ಲ. ಸ್ಪಂಪ್ಸು ಒಂದು ದಿನಕ್ಕೆ ಮಿಲಿಯನ್ಸ್ ಗಟ್ಟಲೆ ಸ್ಪಂಪ್ಸ್ ಪ್ರೊಡ್ಯೂಸ್ ಆಯ್ತೆ ಬಾಡಿಲಿ. ಹಾಗಾಗಿ ಸ್ಪಂಪ್ಸ್ನ ಯಾರು ವೇಸ್ಟ್ ಮಾಡ್ಕೋಬೇಡಿ. ನಾನು ಈ ವಿಡಿಯೋಲಿ ನಿಮ್ಗೆ ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಈಗ ಅಟ್ ಪ್ರೆಸೆಂಟ್ ಈ ಜನ್ರೇಷನಲ್ಲಿ ಎಲ್ಲ ಯೂತ್ಸು ಅವ್ರವ್ರ ಸ್ಪಂಪ್ಸ್ನ ವೇಸ್ಟ್ ಮಾಡ್ಕೋತಿದ್ದಾರೆ ಯಾವುದ್ಯಾವುದೋ ಕಾರಣಕ್ಕೆ. ಈಗ ಅವ್ರು ವೇಸ್ಟ್ ಮಾಡ್ಕೋಬೋದು, ಆದರೆ ಅದೇ ಅವ್ರ ಫ್ಯೂಚರಲ್ಲಿ ಅವ್ರಿಗೆ ತುಂಬ ನಷ್ಟ ಆಯ್ತದೆ ಅದರಿಂದ. ಅದಕ್ಕೆ ಸೇಫ್ ಮಾಡಿ. ನೀವು ಬ್ರಹ್ಮಚಾರಿ ಆಗೋದು ಅದು ನಿಮ್ಮಿಷ್ಟ, ಆದರೆ ನಿಮಗೆ ಸಜೆಷನ್ ಕೊಡೋದು ನಾನು. ಹಾಗಾಗಿ ಯಾರ್ಯಾರು ಬ್ರಹ್ಮಚರ್ಯ ಪಾಲನೆ ಮಾಡ್ತೀರಾ ಅವರೆಲ್ಲ ಸ್ಪಂಪ್ಸ್ನ ಸೇಫ್ ಮಾಡಿ. ಅದು ನಿಮ್ಮ ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ. ಇವತ್ತು ಈ ವಿಡಿಯೋಲಿ ನಾನು ಇದೇನು ಹೇಳೋದಕ್ಕೆ ಇಷ್ಟಪಟ್ಟೆ. ಮತ್ತು ನಾನು ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರ್ಯಾರು ಮನೆಯಲ್ಲಿ ನಾಯಿನ ಸಾಕಿದ್ದೀರಾ ಅವರು ಆದಷ್ಟು ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದ್ರ ಜೊತೆ ಖುಷಿಯಾಗಿರಿ. ಯಾಕಂದರೆ ಮನುಷ್ಯರೇ ಇವತ್ತಿದ್ದವ್ರು ನಾಳೆ ಇರಲ್ಲ. ಪಾಪ ಈ ನಾಯಿಗಳು ಹೇಳೋಕ್ಕಾಗಲ್ಲ ಗಾಯ್ಸ್. ಆ ವಿಡಿಯೋ ಅಲ್ಲಿಗೆ ನಿಲ್ಲಿಸಿದೆ, ಅದನ್ನ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಅದೇನಂದರೆ, ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಎಲ್ಲರೂ ಯೂತ್ಸ್ ಎಲ್ಲ ಸ್ಪಂಪ್ಸ್ನ ಈಚೆ ಹಾಕಿ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ. ಆದರೆ ಕೆಲವರು ಮಾತ್ರ ಬ್ರಹ್ಮಚರ್ಯ ಚಾಲೆಂಜ್ನ ಅಕ್ಸೆಪ್ಟ್ ಮಾಡೋದು. ನಾನು ಈ ವಿಡಿಯೋಲಿ ನಿಮಗೆ 90 ಡೇಸ್ ಬ್ರಹ್ಮಚರ್ಯ ಚಾಲೆಂಜ್ ಕೊಡ್ತಿದ್ದೀನಿ. ಎಲ್ಲರೂ 90 ಡೇಸ್ ಗಂಟ ಯಾರು ನಿಮ್ಮ ಸ್ಪಂಪ್ಸ್ನ ವೇಸ್ಟ್ ಮಾಡೋಂಗಿಲ್ಲ. ಯಾಕಂದರೆ ಮಿಲಿಯನ್ಸ್ ಗಟ್ಟಲೆ ಸ್ಪಂಪ್ಸ್ ಪ್ರೊಡ್ಯೂಸ್ ಆಯ್ತದೆ. ಅದು 30 ಡೇಸಲ್ಲಿ 1.8 ಮಿಲಿಯನ್ ಸ್ಪಂಪ್ಸ್ ಪ್ರೊಡ್ಯೂಸ್ ಆಗೋದು ಹುಡುಗರ ಬಾಡಿಲಿ. ಹಾಗಾಗಿ ಯಾರು ಸ್ಪಂಪ್ಸ್ನ ಇದು ವೇಸ್ಟ್ ಮಾಡಬೇಡಿ. ಎಲ್ಲರೂ ಆದಷ್ಟು ಸ್ಪಂಪ್ಸ್ನ ಸೇಫ್ ಮಾಡಿ. ಯಾವುದ್ಯಾವುದಕ್ಕೂ ನೀವು ವೇಸ್ಟ್ ಮಾಡಿದ್ರೆ ನಿಮಗೆ ಫ್ಯೂಚರಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಯ್ತದೆ. ಹಾಗಾಗಿ ನಾನು ಇದು ನಿಮಗೆ ವಾರ್ನಿಂಗ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನು ನೋಡ್ಮೇಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮುಂದೆ ಫ್ಯೂಚರಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀರ. ಈಗಲೇ ನಾನು ಹೇಳಿದ್ನ ಕೇಳಿ. ಇದು ನಿಮಗೆ ಅಡ್ವೈಸ್ ಆದರೂ ಅಂದ್ಕೊಳ್ಳಿ, ಸಜೆಷನ್ ಆದರೂ ಅಂದ್ಕೊಳ್ಳಿ. ನಿಮ್ಗೆ ಹೇಳಬೇಕು ಅನಿಸ್ತು ಹೇಳ್ತಿದ್ದೀನಿ. ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೀವು ನನ್ನ ಫಾಲೋ ಮಾಡಿ ಬಿಡಿ. ಆದರೂ ನಾನು ನಿಮಗೆ ಸಜೆಷನ್ ಕೊಟ್ಟಿದ್ದೀನಿ, ಅಡ್ವೈಸು ಕೊಟ್ಟಿದ್ದೀನಿ. ನನ್ನ ಅರ್ಜುನ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಇದೊಂದೇ ನಾನು ನಿಮಗೆ ಕೇಳ್ಕೊಳ್ಳೋದು. ಏಕೆಂದರೆ ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ನನಗೂ ಆಸೆ ಐತೆ ನಾನು ಬೆಳಿಬೇಕು ಯೂಟ್ಯೂಬಲ್ಲಿ ಅಂತ. ಹಾಗಾಗಿ ವಿಡಿಯೋ ಮಾಡೋದು ನಾನು. ಆದರೆ ನಿಮಗೆ ಮಾತ್ರ 90 ಡೇಸ್ ಚಾಲೆಂಜ್ ಕೊಡ್ತೀನಿ. ಇವತ್ತಿಂದ ನಿಮ್ಗೆಲ್ಲರಿಗೂ 90 ಡೇಸ್ ಚಾಲೆಂಜ್ ಕೊಟ್ಟಿದ್ದೀನಿ ಬ್ರಹ್ಮಚರ್ಯ. ಯಾರ್ಯಾರು ಮಾಡ್ತೀರಾ ಅಂತ ನೋಡೋಣ. ಯಾರ್ಯಾರು ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಅರ್ಜುನ್ ನಿಮಗೆ ಸಿಕ್ಕಿವರೆಗೂ ನನ್ನ ಮಿಸ್ ಮಾಡ್ಕೊಳ್ಳಿ. ಜೈ ಆಂಜನೇಯ ಆ್ಯಂಡ್ ಐ ಮಿಸ್ ಯು ಗೈಸ್.